ಜೆಡಿಎಸ್ ನಾಯಕರಿಂದ ಟ್ರಾಫಿಕ್ ಸಿಬ್ಬಂದಿ ಮೇಲೆ ಹಲ್ಲೆ. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಲಾಗಿದೆ. ಗೊಟ್ಟಿಗೆರೆ ಮಂಜಣ್ಣ ಅಂತಾನೆ ಫೇಮಸ್ ಇವರು ಆ ಭಾಗದಲ್ಲಿ. ಗೊಟ್ಟಿಗೆರೆ ಮಂಜುನಾಥ್ನನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಗೊಟ್ಟಿಗೆರೆ ಮಂಜುನಾಥ್ ಯಾರು ಅಂತ ಹೇಳಿದ್ರೆ ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರು. ಅವರು ಬೆಂಗಳೂರು ಸೌತ್ಗೂ ಎಲೆಕ್ಷನ್ಗೂ ಕಂಟೆಸ್ಟ್ ಮಾಡಿದ್ದಾರೆ. ಪ್ರಾಬ್ಲಿ 2013. ಗೊಟ್ಟಿಗೆರೆ ಮಂಜುನಾಥ್ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ. ಜೆಡಿಎಸ್ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಪೊಲೀಸ್ ಸಿಬ್ಬಂದಿ ಮೇಲೆ ಕೆಲಸದಲ್ಲಿ ಇರಬೇಕಾದ್ರೆ ಹಲ್ಲೆ ನಡೆಸಿದ್ದಾರೆ. ಇದು ಗೊಟ್ಟಿಗೆರೆ ಮಂಜುನಾಥ್ ಅವರು ಟ್ರಾಫಿಕ್ ಪೊಲೀಸ್ ಅವರ ಮೇಲೆ ಮಾಡಿರೋ ಅಂತ ಒಂದು ದಾಳಿ. ಇದನ್ನ ಈಗ FIR ದಾಖಲಿಸಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ, ಬಂಧಿಸಲಾಗಿದೆ. ನೇರವಾಗಿ ಸರ್ಕಾರಿ ಉದ್ಯೋಗಿ ಟ್ರಾಫಿಕ್ ಪೊಲೀಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಸಾರ್ವಜನಿಕವಾಗಿ ಅನ್ನೋ ಆರೋಪ. ಇದರ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದನ, ಟ್ರಾಫಿಕ್ ಪೊಲೀಸ್ ಮೇಲೆ ದರ್ಪ ತೋರಿದಂಥ ಹಿನ್ನೆಲೆಯಲ್ಲಿ ಈಗ ಗೊಟ್ಟಿಗೆರೆ ಮಂಜುನಾಥ್ ಬಂಧನ ಆಗಿದೆ ಅನ್ನೋ ಮಾಹಿತಿ. ಎಕ್ಸಾಕ್ಟ್ಲಿ ಮಧುಸೂದನ್, ಈ ಘಟನೆ ಆದ ನಂತರ ಆತ ಖಾಸಗಿ ಹೋಟೆಲ್ನಲ್ಲಿ ಅಡಗಿ ಕುಳಿತಿರ್ತಾರೆ. ಕೊನೆಗೂ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರೋ ಆರೋಪ ಗೊಟ್ಟಿಗೆರೆ ಮಂಜುನಾಥ್ ಮೇಲೆ ಕೇಳ್ತಾ ಇರುವಂತದ್ದು. ಅಂದ್ರೆ ರಾಂಗ್ ಸೈಡ್ ನಲ್ಲಿ ಸಿಗ್ನಲ್ ನಲ್ಲಿ ನಿಂತಿದ್ದ ಟ್ರಾಫಿಕ್ ಸಿಬ್ಬಂದಿ ಅವ್ರನ್ನ ತಡೀತಾರೆ ವಾಹನವನ್ನ ಪರಿಶೀಲನೆ ಮಾಡೋದಕ್ಕೆ. ಆತ ನನ್ನನ್ನೇ ತಡೀತೀಯಾ, ನಾನೊಬ್ಬ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ವ್ಯಕ್ತಿ ಅಂತ ದರ್ಪವನ್ನ ತೋರಿ ವಾಹನ ನಿಲ್ಲಿಸೋಕೆ ಬಂದಂತ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಮೇಲೆ ಏಕಾಏಕಿ ಹಲ್ಲೆ ಮಾಡಿರೋದು ಮಾತ್ರ ಅಲ್ಲ ಮಧು, ಆತನಿಗೆ ಕಾಲಿನಿಂದ ಒದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ನನ್ನ ಗಾಡಿನೇ ಸ್ಟಾಪ್ ಮಾಡ್ತೀಯಾ ಅನ್ನುವಂತ ಒಂದು ವಿಚಾರವಾಗಿ ಕೆಂಡವಾಗಿ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಮೇಲೆ ದರ್ಪವನ್ನ ತೋರಿರುವಂತದ್ದು. ಅಂದ್ರೆ ಅವರ ಕೊರಳು ಪಟ್ಟಿಯನ್ನ ಹಿಡಿದು ನಡು ರಸ್ತೆಯಲ್ಲಿ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕೂಡಲೇ ಅವ್ರ ಮೇಲೆ ದೂರು ಕೂಡ ದಾಖಲಾಗತ್ತೆ. ಆತ ದೂರು ದಾಖಲಾದ ತಕ್ಷಣ ಖಾಸಗಿ ಹೋಟೆಲ್ನಲ್ಲಿ ಅಡಗಿ ಕುಳಿತಿರ್ತಾರೆ. ಕೊನೆಗೂ ಪೊಲೀಸರು ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ ಈ ಘಟನೆ ನಡೆದಿರುತ್ತೆ. ಬಿಜೆಪಿ ಮುಖಂಡ ಗೊಟ್ಟಿಗೆರೆ ಮಂಜುನಾಥ್ ಅವರನ್ನ ಈಗ ಸದ್ಯ ಅರೆಸ್ಟ್ ಮಾಡಿ ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.